ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಕಲೆ, ಈ ಕಮಲದ ಮುಖಾಂತರ ದೇಶ ಪ್ರದೇಶಗಳಲ್ಲಿ ಇವತ್ತು ಹೆಸರುವಾಸಿಯಾಗಲಿಕ್ಕೆ ಕಾರಣವಾಗಿದೆ. ಜಾನಪದ ಕಲೆಯಾಗಿರುವಂಥ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಕಲೆಯು ಸನ್ಮಾನದ ಲೋಕಸಭಾ ಸದಸ್ಯರಾದ ಸನ್ಮಾನ ಶ್ರೀ ಬ್ರಿಜೇಶ್ ಚೌಟ್ರ ಅವರ ನೇತೃತ್ವದಲ್ಲಿ ಈ 9ನೇ ವರ್ಷದ ನಿರಂತರವಾಗಿ ಐದು ನಂಬರ್ ರಾಮಕರೆಟ್ 14 ನಂಬರ್ ಲಕ್ಷ್ಮಣಕರೆಟ್. ಅಧ್ಯಕ್ಷರಾದ ಶ್ರೀ ಅಜಿತ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಕಮಲಾಭಿಮಾನಿಗಳೇ, ಲೈಸೆನ್ಸ್ ಕೊಟ್ಟರು. ಲೈಸೆನ್ಸ್ ಕೊಡಬೇಡ್ರಿ, ಇದು ಇಲ್ಲಿಗಲ್ಲಿದೆ, ಊರ ಗ್ರಾಮ ಪಂಚಾಯತಿ ಊರೊಳಗೆ ರಿಜಿಸ್ಟರ್ ಮಾಡಬಾರ್ದು, ಡಿ ಸಿ ಅವ್ರ ಪರ್ಮಿಷನ್ ತಗೋಬೇಕು ಅಂತ ಗ್ರಾಮ ಪಂಚಾಯತಿ ಕೊಡ್ತೀವಿ. ಆವಾಗ ನಾವು ಹೊರಟುಕೊಂಡ್ರೆ CSಗೆ ಇವಾಗ ಆಗಿದ್ವಿ. ಇವಾಗ ಇದು ಕಾನೂನು ರೀತಿ ಭಯ ಸರಿ ಅಂತೇಳಿ ಅವರು 17ರಾಗೆ ರಚನೆ ಮಾಡಿದರು. ತದನಂತರ ಅವರು CS ಬಂದರು. CS ಅವರು ಟೈಮ್ 30 ದಿನ ಆಗದೆ ಹೋಗಿ ನೀವು ಕೋರ್ಟ್ಗೆ ಹೋಗಿ ಅಂತೇಳಿ ಅವ್ರಿಗೆ ನಿಂಬಾರ ಕೊಡಿದ್ದಾರೆ. ಆವಾಗ ಅವರು ಕೋರ್ಟ್ಗೆ ಹೋದರು. ಯಾರು ಗೌರವ ಸಿವಿಲ್ ನ್ಯಾಯಾಲಯ ಚನ್ನಗಿರಿ ಅಂತ 19 ಹೋದಾಗ ಹೋದ್ಮೇಲೆ ಅವರು ಅಲ್ಲಿ ವಜಾ ಆಯಿತು. 22 ನಂತರ ಮತ್ತೆ ಸಿವಿಲ್ ಜಡ್ಜ್ JMMC ಹೋದರು ಚನ್ನಗಿರಿ 22. ಅದು 24ನೇ ತಾರೀಕು ಅದು ವಜಾ ಬರ್ತಾ ಇರೋದು. ಇದು ಇಲ್ಲಿ ಇವರು ಇಲ್ಲಿಗೆಲ್ಲಾಗಿ ಇದೆ. ಇವರು ರೋಡು ಮಾರ್ಜಿನ್ನು ಯಾವುದೇ ರೀತಿಯಾದ ಕಾರಣದಿಂದ ಮತ್ತು ಇರುವುದು ರಸ್ತೆ ಮಧ್ಯಭಾಗದಿಂದ 43 ಎಲ್ಲಿ ಬರೀತ ಇಲ್ಲಿ ಬಾ ಶಶಿ, ಈ ಕಡೆ ಒಂದು 5 ನಿಮಿಷ ಎಲ್ಲ ದೋಸ್ತೆ
ಹಿರಿಯೂರಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. ಡಿ ವಿ ಜಿಯವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಾನಕ್ಕೋ ಹೋಗೆಂದ ಕಡೆಗೆ ಹೋಗು ಪದ ಕುಸಿಯದ ನೆಲವಿರುವುದು ಮಂಕುತಿಮ್ಮ ಅಂತೇಳಿ. ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ತೋಟವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಈ ದುರಂತ ಆಗಬಾರ್ದಾಗಿತ್ತು. ನನಗದು ಮಾಹಿತಿ ಇಲ್ಲ, ಅವರು ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು, ಅದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.